ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೊಡ್ತೀನಿ ಅಂತ ಹೇಳಿ ನನಗೆ ಜಿಲ್ಲಾಧ್ಯಕ್ಷರು ಹೇಳಿದ್ರು. ಅದು ವಿಡಿಯೋನ ಕಳ್ಸಿ, ನಿಮ್ಗೆ ಲೆಟರ್ನು ಕಳ್ಸಿ ನಿಮ್ಗೆ. ಅಂದ್ರೆ ಕೆಲಸ ವರ್ಕ್ ಈಸ್ ವರ್ಕ್. ಕೆಲಸ ದೇವರ ಕೆಲಸ ಅಂತ ತಿಳ್ಕೋಬೇಕು. ಈ ಕೆಲಸ ಮಾಡಕತ್ತೀನಿ, ನಾ ಇಲೆಕ್ಷನ್ ನಿಂತು ಓಟ್ ತಗೊಂಡು ನಾ ಏನಾರು ಅಧಿಕಾರ ಹಿಡಿಬೇಕು, ನೋ ಸ್ವಾರ್ಥ. ಅವ ಒಂದೊಂದಿಗೂ ಯಶಸ್ವಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ನಮ್ಮ ಪರಮ ಪೂಜ್ಯ ಚರಂತಿ ಮಠದ ಪ್ರಭು ಸ್ವಾಮಿಗಳು ಶ್ರೀರಕ್ಷೆಯಾಗಿ ನನ್ನನ್ನು ಹಿಂದೆ ನಿಂತಿದ್ದರು. ಚರಂತಿ ಮಠದ ಪ್ರಭು ಸ್ವಾಮಿಗಳು ನಾವೆಲ್ಲ ಕೇಳಿದ್ರು. ಸಾಚಿ ಅಂತ ಕೇಳಿದ್ರೆ ಅವ್ರ ಬಾಯಾಗ ಆ ಗಿಡೀತು ನುಡ್ದಂಗೆ ನುಡಿತಾರ. ನಾವು ಒಬ್ಬನೇ ಹೋಗಿ ನುಡ್ದಾಗ ನಾವು ಹೋರಾಟ ಮಾಡಿದ್ರು ಸದಪ್ಪ ಬಂದು ನಮಗೆ ಅಲ್ಲೇ ಕೂತು ರೈಲ್ವೆ ಮಂತ್ರಿಗಳಿಗೆ, ಸಂಸದರುಗಳಿಗೆ, ಶಾಸಕರುಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ ನಿಮ್ಗೆ ನಾಚಿಕಾರ ಐತಿಲ್ಲ, ಇದೇ ಪಾಪ ಬಿಸಲಾಗಲ್ಲೇ ಬಂದು ಕೂತಾನ, ಯಾರು ಹೋಗಿ ನೋಡಿಲ್ಲ, ಏನೈತೆ ಸಮಸ್ಯೆ ಕೇಳಿಲ್ಲ. ಹಿಂಗೆ ಹೇಳಿ ಸರ್ಕಾರವನ್ನು ಬೆದರಿಸಿ ನಮ್ಮ ಸಮಸ್ಯೆ ಪರಿಹಾರ ಮಾಡಿದ ಅಧಿಕಾರ ರಹಿತವಾಗಿ ಸ್ವಾಮಿಗಳವರು ಪಾಪ ಅವ್ರದ್ದು ಭಕ್ತರು ಇರ್ತಾರೆ. ನೀವು ಏನೇನು ಹಚ್ಚಬೇಕು ಲಿಂಕ್ ಹಚ್ಚಿದವಾಗ ಬಡಿದ್ರೆ ಬಡಿರಿ ನಡೀತೈತಿ, ಇಲ್ಲ ಬಡಿಸಬೇಕು ಅವ್ರಿಗೆ. ಹಂಗಿಲ್ಲ, ಅವ್ರಿಗೆ ಭಕ್ತಾರ ಅವರು. ನಮ್ಮಂತವ್ರಿಗೆ ಹಂಗ ಒದಾಡ್ತಾನ ಹೋಗ್ತಾನೆ ಬಿಡು ಅಂತ ಹೆಂಗೆ ಹೇಳ್ತಾರ. ಅಲ್ಲಿ ಹೇಳಿದ್ರು ಬೆಂಕಿ ಅದು ಹಿಂಗೆ ಬಿತ್ತಂದ್ರೆ ಬೂದಿ ಕ್ಲಾಸ್ ಡೋಸ್ ಅಂತಾರ ಅವ್ರು. ಅದರ ಸಲುವಾಗಿ ನೀವು ಹೆದರ್ತಾರೆ. ನಿಮ್ಮ ಉಪಯೋಗ ಬಹಳ ಮಹತ್ವದ ಐತಿ. ಆದ್ರೆ ಈ ಹೋರಾಟಕ್ಕೆ ಸಾನ್ನಿಧ್ಯ ಮಾತ್ರ ಒಂದು ಸ್ವಾಮಿಗಳು ತಗೋರಿ ಅಂತ ಹೇಳಿದ್ದೇನೆ. ತಗೋರಿ, ಅವರ ಶ್ರೀರಕ್ಷೆ ನಮ್ಗೆ ನಾವು ದುಡಿಬೇಕು. ಅವ್ರ ಕೈಯಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಮ್ಗೆ ಯೋಜನೆ ಆಗ್ಬೇಕಂದ್ರೆ ಅಜ್ಜವರು ಫೋನ್ ಮಾಡ್ರಿ, ವಿಡಿಯೋ ಕಾಲ್ನಾಗ ಮಾತಾಡ್ತೀನಿ ಅಂದ್ರೆ ಬರೋರಿದ್ರು ಅವರು. ಆದ್ರೆ ಅವ್ರಿಗೆ ಅಪಾರ ಆದಂಥ ಭಕ್ತರು ಹಿಡಿಸೋ ಸಜ್ಜರು ಗೊತ್ತಿರ್ಬೇಕವ್ರು. ಅವರು ಅದು ನಮ್ಮ ಗೌರವಾಧ್ಯಕ್ಷರವರು. ನನ್ನ ಎಲ್ಲ ತನ ಮನ ಧನ ಪೂರ ನಮ್ಮ ಕಡೆ ಕೊಟ್ಟು ಬಿಡ್ತಾರ. ಮೊನ್ನೆ ಅವ್ರು ಮಾಡಿದಾಗ ಕಾರ್ಯಕ್ರಮ ಮಾಡಿ ಚಾಲನೆ ಮಾಡಿದೆ. ಅದಕ್ಕೆ ನಿಮ್ಮ ಬಹಳ ಮಹತ್ವದ. ನಾನು ವಿಷಯಕ್ಕೆ ರಾಜ್ಯ ಸರ್ಕಾರದ ಪಾಲು, ಈ ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿನಿ. ನಿಮ್ಗೇನೋ ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಅಬ್ಜೆಕ್ಷನ್ ಇದ್ರೆ 2019 ಇಸ್ವಿಯೊಳಗ 1600 ಕೋಟಿ ರೂಪಾಯಿ ವೆಚ್ಚದೊಳಗ 132 ಕಿಲೋಮೀಟರ್ ಯೋಜನೆ ನೀವು ಅಪ್ರೂವ್ ಮಾಡ್ರಿ ಅಂತ ಕಳಿಸ್ತಿದ್ದಿಲ್ಲ. ಅವ್ರು ಅಪ್ರೂವ್ ಮಾಡಲಾರ್ದ ರಿಜೆಕ್ಟ್ ಮಾಡ್ಯಾರ. ರಿಜೆಕ್ಟ್ ಮಾಡಕ ಕಾರಣಗಳು ಬೇಕಾದಷ್ಟು ಇರಬಹುದು, ಆದ್ರೆ ರಿಜೆಕ್ಟ್ ಮಾಡಿದ್ದೇ ತಪ್ಪು ಅಂತ ನನ್ನ ಭಾವನೆ, ನನ್ನ ಅನಿಸಿಕೆ, ನನ್ನ ಒತ್ತಾಯ. ಆ ನಿಟ್ಟಿನೊಳಗೆ ಈಗಾಗಲೇ ರಾಜ್ಯ ಸರ್ಕಾರ ಕೈರಾಡ್ ಒಪ್ಪಂದ. ಕೈರಾಡ್ ಅಂದ್ರೆ ಏನು? ಕೈರಾಡ್ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಡೆವಲಪ್ಮೆಂಟ್ ಅಥವಾ ಅಗ್ರಿಮೆಂಟ್ ಅಂತೇಳಿ ಎಸ್ ಎನ್ ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಇದ್ದಾಗ ಈಗ ಬಿಜೆಪಿ ಒಂದು ಮಂಡಳದ ಅಧ್ಯಕ್ಷರು ಹೇಳಿದರು, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವು ಬೇರೆ ರಾಜ್ಯಕ್ಕಿಂತ ಬಹಳಷ್ಟು ಹಿಂದುಳಿದೀವು ಅಂತ ಹೇಳಿದರು. ಸತ್ಯ ಇತ್ತು ಮಾತವರು. ಅದನ್ನ ಹಿಂದುಳಿದೀವು, ನಾವು ಮುಂದುವರಿಬೇಕು ಅನ್ನುವ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಅಲ್ಲ, ಸರ್ಕಾರ ಯಾವ್ದು ಇರ್ತಿದ್ದದು ಬೇಕಾದವರಲ್ಲಿ ಆ ರಾಜ್ಯ ಸರ್ಕಾರ ಭೂಮಿ ಕೊಡುವ ನಿಟ್ಟಿನೊಳಗೆ ನಾವು ಇದನ್ನೇ ಹೆಡ್ಲೈನ್ ಮಾಡಬೇಕು. ಪತ್ರಿಕಾ ಬಾಂಧವರೇ, ಟಿವಿ ಮಾಧ್ಯಮ ಮುಕ್ತರೇ, ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ನಾನು ಸಿಟ್ಲಿ ಹೇಳಕತ್ತಿಲ್ಲ, ನನ್ನ ಹೇಳುವ ಸ್ಟೈಲ ಹೆಂಗೈತಿ, ನಾ ಏನ್ ಮಾಡಕ್ಕಾಗತ್ತ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕ್ಷೇತ್ರದ ನಾ ನಿಮಗೆ ಕೈ ಬಿಟ್ಟರು. ಉತ್ತರ ಕರ್ನಾಟಕದ ಬದಾಮಿ ಕ್ಷೇತ್ರ ಎತ್ತ ಹಿಡಿದೈತಿ, ನಿಮಗೆ ಎಚ್ಚರ. ಮುಖ್ಯಮಂತ್ರಿಗಳೇ ಹೇಳಕತ್ತೀನಿ ಈ ಮಾತು. ನಿಮಗೆ ರಾಜಕೀಯ ಜೀವ ಪುನರ್ಜನ್ಮವನ್ನು ಕೊಟ್ಟಂತ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೀವನಾಡಿಯಾದಂತ ಲೋಕಾಪುರ್, ಧಾರವಾಡ ನೋಡ್ರಿ ಮಠಾಧೀಶರು ಬಂದು ಕೂತಾರ. ಬರೀ 15 ಊರಾಗ ಬಂದಾರ. ನಾ ಯಾಕೆ ಇಷ್ಟು ಹಠ ಮಾಡಿ ಹೇಳ್ತೀನಿ ಅಂದ್ರೆ ಅವ್ರು ನಮ್ಮವ್ರು ನನ್ಗೆ ಭಾಳ ಬೇಕಾದವ್ರು. ನಾನು ನನಗೆ ಏನಾದ್ರು ಮಾಡಂತ ಹೇಳಕತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೀವನಾಡಿ ಅನ್ನಂತ ಲೋಕಾಪುರ ಧಾರವಾಡ
ರಾಮದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗಕ್ಕೆ ತಾವುಗಳು ಭೂಮಿ ನೀಡ್ತೀವೋ ಅಂತ ಹೇಳಿ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕಂತ ಒತ್ತಾಯನ ಮಾಡ್ತೀನಿ. ನೀವು ಒತ್ತಾಯ ಮಾಡಿದ್ದೇ ಆದರೆ ನಮ್ಮ ಅಶೋಕಣ್ಣ ಪಟ್ಟಣವರು ಮಾಡ್ತೀನಿ ಅಂತ ಹೇಳ್ಯಾರ. ಆದ್ರೂ ನಾನು ಜನರ ಪರವಾಗಿ ಹೇಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಜನರ ಉಪಕಾರವನ್ನು ತೀರಿಸಬೇಕಾತಂದ್ರೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿ ಆಗಿರಿ. ಅರ್ಥ ಆಯ್ತಿಲ್ಲ ನಿಮ್ಗೆ ನಾವು ಹೇಳೋದು? ನಿಮ್ಮ ಕ್ಷೇತ್ರದ ಜನ ನಿಮ್ಮ ತಿರಸ್ಕಾರ ಮಾಡಿ ಒಗೆದಾಗ ನಮ್ಮ ಬದಾಮಿ ಕ್ಷೇತ್ರದ ಜನ ನಿಮ್ಗೆ ಆಯ್ಕೆ ಮಾಡ್ಯಾರ. ಅವಾಗ ನೀವು ವಿರೋಧ ಪಕ್ಷದ ನಾಯಕ ಇರಿ ಅಂದ್ರೆ ಉತ್ತರ ಕರ್ನಾಟಕದ ಉಪಕಾರ ತೀರಿಸೋದ ಒಂದು ಒಳ್ಳೆಯ ಅವಕಾಶ, ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಯು. ಮುಖ್ಯಮಂತ್ರಿ ಅವರೇ, ಸುವರ್ಣ ಅವಕಾಶ ನಿಮಗೆ ಸಿಕ್ಕೈತಿ. ನೀವು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡ್ತೀವಿ ಅಂತ ಹೇಳಿ ಒಂದ ಬಿಟ್ಟರೆ ನಾವು ಹೋರಾಟ ಮಾಡೋದು ಬೇಕಾಗಿಲ್ಲ. ಅರ್ಥ ಆಯ್ತದೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್